ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಚೀನಾ ತನ್ನ ಅಣು ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಭಾರೀ ಮಟ್ಟದಲ್ಲಿ ಹೆಚ್ಚಿಸುತ್ತಿದೆ ಎಂಬ ಅಚ್ಚರಿ ಸುದ್ದಿ ಇದೀಗ ಬಹಿರಂಗವಾಗಿದೆ. ಅಮೆರಿಕಾದ ಪೆಂಟಗನ್ ಬಿಡುಗಡೆ ಮಾಡಿರುವ ಕರಡುಗಳ ವರದಿಯ ಪ್ರಕಾರ ಚೀನಾ ಈಗಾಗಲೇ ತನ್ನ ಉತ್ತರ ಭಾಗದ ಮಂಗೋಲಿಯಾ ಗಡಿಗೆ ಸಮೀಪದಲ್ಲಿ ನಿರ್ಮಿಸಿರುವ 3 ಹೊಸ ಸೈಲೋ ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು ಅಂತರಖಂಡೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಂದರೆ ICBMಗಳನ್ನು ನಿಯೋಜಿಸಿದೆ. ಇವು ಸಾಮಾನ್ಯ ಕ್ಷಿಪಣಿಗಳು ಅಲ್ಲ, ಇವು DF-31 ಎಂಬ ಅಣು ಸಾಮರ್ಥ್ಯದ ಕ್ಷಿಪಣಿಗಳು. ಸಾವಿರಾರು ಕಿಲೋಮೀಟರ್ ದೂರದ ಗುರಿಗಳನ್ನು ಹೊಡೆದುರುಳಿಸುವ ಶಕ್ತಿ ಇದಕ್ಕಿವೆ. ಹಿಂದೆ ಪೆಂಟಗನ್ ಕೇವಲ ಸೈಲೋಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಿತ್ತು. ಆದರೆ ಈಗ ಈ ಸೈಲೋಗಳೊಳಗೆ ನಿಜವಾಗಿಯೂ ಕ್ಷಿಪಣಿಗಳನ್ನು ಲೋಡ್ ಮಾಡಲಾಗಿದೆ ಎಂಬುದು ಹೊಸ ಬೆಳವಣಿಗೆಯಾಗಿದೆ. ಈ ಬೆಳವಣಿಗೆ ನಡೆದಿರುವ ಸಮಯ ಬಹಳ ಮಹತ್ವದ್ದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಮತ್ತು ರಷ್ಯಾದ ಜೊತೆಗೂಡಿ ಹೊಸ ತ್ರಿಪಕ್ಷೀಯ ಅಣುಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದವನ್ನು ತರಲು ಯತ್ನಿಸುತ್ತಿರುವ ಸಮಯದಲ್ಲೇ ಈ ವರದಿ ಹೊರಬಂದಿದೆ. ಆದರೆ ಪೆಂಟಗನ್ನ ಈ ವರದಿ ನೋಡಿದರೆ ಚೀನಾ ಅಂತ ಯಾವುದೇ ಅಸ್ತ್ರಶಸ್ತ್ರ ನಿಯಂತ್ರಣ ಒಪ್ಪಂದಕ್ಕೆ ಆಸಕ್ತಿ ತೋರುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಿದೆ. ನ್ಯೂ ಸ್ಟಾರ್ಟ್ ಒಪ್ಪಂದದ ಭವಿಷ್ಯವೇನು? ಈ ವರದಿ ಹೊರಬಂದಿರುವುದು ನ್ಯೂ ಸ್ಟಾರ್ಟ್ ಒಪ್ಪಂದದ ಅವಧಿ ಮುಗಿಯುವ ಕೆಲವೇ ತಿಂಗಳುಗಳ ಮೊದಲು. 2010ರಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಸಹಿಯಾಗಿದ್ದ ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಗರಿಷ್ಠ 1550 ಅಣು ವಾರ್ಹೆಡ್ಗಳು ಮತ್ತು 700 ಡೆಲಿವರಿ ವ್ಯವಸ್ಥೆಗಳಿಗಷ್ಟೇ ಸೀಮಿತವಾಗಿರಬೇಕಿತ್ತು. 2021ರಲ್ಲಿ ಈ ಒಪ್ಪಂದವನ್ನು ಇನ್ನೂ 5 ವರ್ಷಗಳಿಗೆ ವಿಸ್ತರಿಸಲಾಯಿತು. ಆದರೆ ಅದರ ನಂತರ ಮತ್ತೊಮ್ಮೆ ವಿಸ್ತರಿಸುವ ಅವಕಾಶವಿಲ್ಲ. ಅದರ ಕಾರಣದಿಂದಲೇ ಈಗ ಅಮೆರಿಕ ಹೊಸ ಒಪ್ಪಂದಕ್ಕಾಗಿ ಒತ್ತಡವನ್ನು ಹಾಕುತ್ತಿದೆ. ಟ್ರಂಪ್ ಅಧ್ಯಕ್ಷರಾಗಿದ್ದ ಮೊದಲ ಅವಧಿಯಲ್ಲಿಯೂ ಚೀನಾವನ್ನು ಒಳಗೊಂಡ ತ್ರಿಪಕ್ಷೀಯ ಅಣು ಒಪ್ಪಂದದ ಯೋಚನೆ ಮಾಡಲಾಗಿತ್ತು. ಆದರೆ ಈಗ ಚೀನಾ ಸೇನಾ ಶಕ್ತಿಯಲ್ಲಿ ವೇಗವಾಗಿ ಬೆಳೆಯುತ್ತಿರುವುದರಿಂದ ಅಂಥ ಒಪ್ಪಂದ ಸಾಧಿಸುವುದು ಇನ್ನಷ್ಟು ಕಷ್ಟವಾಗುತ್ತಿವೆ. ಅಣು ಪರೀಕ್ಷೆಗಳ ಬಗ್ಗೆ ಆತಂಕ. ಇದೇ ಸಮಯದಲ್ಲಿ ಅಮೆರಿಕ ಮತ್ತೆ ಅಣು ಪರೀಕ್ಷೆ ನಡೆಸುವ ಯೋಚನೆ ಮಾಡುತ್ತಿದೆ ಎಂಬ ವರದಿಗಳು ಹೊರಬಿದ್ದಿವೆ. ಇದು ಜಾಗತಿಕ ಭದ್ರತೆಗೆ ದೊಡ್ಡ ಸವಾಲಾಗಬಹುದು. 3 ಮಹಾಶಕ್ತಿಗಳ ನಡುವೆ ಒಪ್ಪಂದ ಇಲ್ಲದಿದ್ದರೆ ಅಮೆರಿಕ, ರಷ್ಯಾ ಮತ್ತು ಚೀನಾ ಮೂವರಿಗೂ ಭದ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಚೀನಾ ಏಕೆ ಇಷ್ಟು ವೇಗವಾಗಿ ಅಸ್ತ್ರಗಳನ್ನು ವಿಸ್ತರಣೆ ಮಾಡುತ್ತಿದೆ? ಪೆಂಟಗನ್ನ ವರದಿಯ ಪ್ರಕಾರ ಚೀನಾ ಈಗಾಗಲೇ 600ಕ್ಕೂ ಹೆಚ್ಚು ಅಣು ವಾರ್ಹೆಡ್ಗಳನ್ನು ಹೊಂದಿದ್ದು 2030ರೊಳಗೆ ಅದನ್ನು 1000ಕ್ಕಿಂತ ಹೆಚ್ಚು ಮಾಡುವ ಗುರಿಯನ್ನು ಇಟ್ಟುಕೊಂಡಿದೆ. ಚೀನಾ ಮಾತ್ರ ತನ್ನ ಅಣು ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ರಕ್ಷಣಾತ್ಮಕ ಉದ್ದೇಶಕ್ಕೆ ಮಾತ್ರ ಎಂದು ಹೇಳಿಕೊಂಡಿದೆ. ಅವರು ನೋ ಫಸ್ಟ್ ಯೂಸ್ ಪಾಲಿಸಿ ಅಂದರೆ ಮೊದಲು ಅಣು ದಾಳಿ ಮಾಡುವುದಿಲ್ಲ ಎಂಬ ನಿಲುವನ್ನು ಮುಂದುವರೆಸಿದ್ದಾರೆ. ತೈವಾನ್ ಮೇಲೆ ಕಣ್ಣು. ಪೆಂಟಗನ್ನ ವರದಿಯ ಪ್ರಕಾರ ಚೀನಾ ನಿರ್ಮಿಸಿರುವ ಈ ಹೊಸ ಸೈಲೋಗಳಲ್ಲಿ ಇರಿಸಿರುವ DF-31 ಕ್ಷಿಪಣಿಗಳು ಅಗತ್ಯವಿದ್ದರೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಅಮೆರಿಕದ ಸೇನಾ ಹಾಜರಾತಿಯನ್ನು ದುರ್ಬಲಗೊಳಿಸಲು ಬಳಸಬಹುದು. ಚೀನಾ ತೈವಾನ್ ತನ್ನದೇ ಭಾಗ ಎಂದು ಸ್ಪಷ್ಟವಾಗಿ ಹೇಳಿಕೊಂಡಿದೆ ಮತ್ತು 2027ರ ಒಳಗೆ ತೈವಾನ್ ವಿರುದ್ಧ ಯುದ್ಧ ನಡೆಸಿ ಗೆಲ್ಲುವ ವಿಶ್ವಾಸವು ಚೀನಾಗೆ ಇದೆ ಎಂದು ವರದಿ ಹೇಳುತ್ತದೆ. ಚೀನಾದ ಸೇನೆಯಲ್ಲಿ ಒಳಜಗಳ. ಇತ್ತೀಚೆಗೆ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಪೀಪಲ್ ಲಿಬರೇಷನ್ ಆರ್ಮಿಯೊಳಗಿನ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ಕೆಲ ಕಾಲ ಶಸ್ತ್ರಾಸ್ತ್ರಗಳ ಖರೀದಿ ಹಾಗೂ ಯೋಜನೆಗಳಲ್ಲಿ ವಿಳಂಬವಾದರೂ ದೀರ್ಘಾವಧಿಯಲ್ಲಿ ಇದು ಚೀನಾದ ಸೇನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಚೀನಾ ತನ್ನ ಅಣುಶಕ್ತಿಯನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಅಮೆರಿಕ ಮತ್ತು ರಷ್ಯಾ ಜೊತೆಗಿನ ಅಣು ಒಪ್ಪಂದಗಳ ಭವಿಷ್ಯ ಅಸ್ಥಿರವಾಗಿದೆ. ತೈವಾನ್ ವಿಷಯವು ಮತ್ತಷ್ಟು ಗಂಭೀರವಾಗುತ್ತಿದೆ.
ಮುಂದಿನ ಕೆಲ ವರ್ಷಗಳು ಜಾಗತಿಕ ಭದ್ರತೆಗೆ ಅತ್ಯಂತ ಮಹತ್ವದ ಅವಧಿಯಾಗಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.